ತುಂಬ ವರ್ಷದ ಫಲ. ಇವತ್ತು ಫಸ್ಟ್ ಡೇ ರೆಸ್ಪಾನ್ಸ್ ನೋಡಿದಾಗ ಎಷ್ಟು ಖುಷಿ ಆಯಿತು. ಆಡಿಯನ್ಸ್ ಒಂಚೂರು ಆ ಕಡೆ ಈ ಕಡೆ ಕದಿಂದ ಕೂತ್ಕೊಂಡಿದ್ರು ಫಸ್ಟ್ ಹಾಫ್ ಮುಗಿಯೋರು. ಎಷ್ಟು ಖುಷಿ ಇದ್ದೀರಾ ಅಂತ? ತುಂಬ ಖುಷಿ ಇದ್ದೀನಿ ಮೇಡಮ್. ಯಾಕಂದರೆ ಒಬ್ಬ ನಿರ್ದೇಶಕನಿಗೆ ಬೇಕಾಗಿರೋದೇ ಇದು. ಎಲ್ಲೂ ಲ್ಯಾಗ್ ಮಾಡಬಾರ್ದು, ಬೋರ್ ಹೊಡಿಸ್ಬಾರ್ದು, ಆದಷ್ಟು ಬೇಗ ಹೇಳೋದನ್ನು ಚುಟುಕಾಗಿ ಹೇಳಿ ಸಿನಿಮಾ ತೋರಿಸ್ಬಿಡ್ಬೇಕು. ಸೊ ಅದೇ ಎಲ್ಲ ನಡೀತು ಇಲ್ಲಿ. ಆಮೇಲೆ ನಮ್ಮ ಮೇಡಮ್ ಅವ್ರದ್ದು ಇನ್ನೊಂದು ಪಾತ್ರ ನಾವು ಇದು ಮುಂಚೆ ಎಲ್ಲೂ ರಿವೀಲ್ ಮಾಡಿರಲಿಲ್ಲ, ಇವಾಗ ಇಲ್ಲಿ ರಿವೀಲ್ ಮಾಡಿದ್ದೀವಿ. ಆಮೇಲೆ ನಮ್ಮ ರಮೇಶ್ ಸರ್ನ ಹೊಸ ಥರ ನೋಡಿದ್ದೀವಿ ಇಲ್ಲಿ. ಅಂದರೆ ಸುಮಾರು ವರ್ಷಗಳ ನಂತರ ಇದರಿಂದ ಮಾಡಿದರು ಆ ರೀತಿ, ಬಟ್ ಇದರಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ತೋರಿಸಿದ್ದೀವಿ. ತುಂಬ ಖುಷಿ ಆಗ್ತಾಯಿದೆ. ಜನ ಇನ್ನೂ ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ನೋಡಬೇಕು. ಸೆಕೆಂಡ್ ಶೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ, ತುಂಬ ಖುಷಿ ಆಗ್ತಾಯಿದೆ ಮ್ಯಾಮ್. ಮೇಡಮ್ ಇಂಡಸ್ಟ್ರಿ ಬಿಡ್ತೀನಿ ಅಂದರೂ ನೀವು ಬಿಡಲ್ಲ ಅನ್ನೋದಕ್ಕೆ ಪಾರ್ಟ್ 2 ಹಿಂಟೆ ಸಾಕ್ಷಿ. ಸೊ ಯಾವಾಗ ಶುರು ಮಾಡ್ತೀರಿ ಅಥವಾ ಅದರ್ವೈಸ್ ಶೂಟಿಂಗ್ಗೆ ಮುಗಿಸ್ಬಿಟ್ಟಿದ್ದೀರಾ? ಇಲ್ಲ, ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಮೇಡಮ್. ಈಗ ಒಂದು 2 ವೀಕ್ಸ್ ನಾವು ನೋಡ್ತೀವಿ ಯಾವ ರೀತಿ ಕಲೆಕ್ಷನ್ಸು. ಯಾಕೆಂದರೆ ಸುಮಾರು ಖರ್ಚು ಮಾಡಿದ್ದಾರೆ, ಕೋಟ್ಯಾಂತರ ಗಟ್ಟಲೆ. ಅದೆಷ್ಟು ಅಂತ ಹೇಳೋದು ತಪ್ಪಾಗುತ್ತೆ. ತುಂಬ ಖರ್ಚು ಮಾಡಿದ್ದಾರೆ, ಅದೆಲ್ಲ ಒಂದಷ್ಟು ರಿಕವರಿ ಆಗಬೇಕು. ಅದರಲ್ಲಿ ಅರ್ಧದಷ್ಟು ಆದ್ರೂ ಸಾಕು, ನಾವು ಪಾರ್ಟ್ 2 ಮಾಡೋಕ್ಕೆ ರೆಡಿ ಇದ್ದೀವಿ ಮೇಡಮ್. ಖರ್ಚಿಗಿನ್ನ ಶ್ರಮ ತುಂಬ ಎಫರ್ಟ್ ಹಾಕಿದ್ದೀವಿ ಎಲ್ಲರೂ, ಆಲ್ ಟೀಮ್ ತುಂಬ ಚೆನ್ನಾಗಿ ಎಫೆಕ್ಟ್ ಹಾಕಿದ್ದೀವಿ. ಆ ಎಫರ್ಟ್ ಇಲ್ಲಿ ತೋರಿಸ್ತಾ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.